ನನಗೆ ಅವ್ರು ಹೇಳಿದ ಅಡ್ರೆಸ್ ಇದೆ ಅಲ್ವಾ? ಇಲ್ಲಿ ನೋಡಿದ್ರೆ ಕಾಣಿಸ್ತಿಲ್ಲ. ಇರ್ಲಿ, ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಮತ್ತೊಂದು ಸದ್ರಿ ಮಾಡೋಣ. ಹಲೋ ಹಲೋ ಮೇಡಮ್, ಈ ಅಡ್ರೆಸ್ ಇದೆ ಅಲ್ವಾ? ಹೌದು, ಈ ಅಡ್ರೆಸ್ ಎಲ್ಲಿದೆ? ಏನ್ ಸಮಾಚಾರ? ಏನೂ ಇಲ್ಲ ಮೇಡಮ್, ನನಗೆ ಒಂದು ಫೋನ್ ಬಂದಿತ್ತು. 1,00,000 ಹಣ ತಗೊಂಡು ಈ ಅಡ್ರೆಸ್ಗೆ ಬನ್ನಿ, ನಿಮ್ಗೆ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ. ಇಲ್ಲಿ ನೋಡಿದ್ರೆ ಯಾವ ಕಂಪ್ನಿನೂ ಕಾಣಿಸ್ತಿಲ್ವಲ್ಲ ಮೇಡಮ್. ನೋಡೋದಕ್ಕೆ ಒಳ್ಳೆ ವಿದ್ಯಾವಂತರ ತರ ಇದ್ದೀರಾ, ಅದು ಈ ಕಾಲದಲ್ಲಿ ಇದನ್ನ ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ? ಅಂದ್ರೆ ನೀವು ಹೇಳ್ತಾ ಇರೋದು ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಮೇಡಮ್. ನಾನು ಅವ್ರ ಹತ್ರ ಸರಿಯಾಗಿ ವಿಚಾರಿಸ್ಕೊಂಡೇ ಬಂದಿದ್ದೀನಿ. ನೀವು 1,00,000 ಕಮಿಷನ್ ಕೊಟ್ರೆ ತಿಂಗಳಿಗೆ 50,000 ಸಂಬಳ ಸಿಗೋ ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ರು. ನೋಡಿ ಮಿಸ್ಟರ್, ನೀವು ನೋಡೋದಕ್ಕೆ ತುಂಬಾ ಒಳ್ಳೆಯವ್ರ ತರ ಇದ್ದೀರಾ. ಜನಗಳಿಗೆ ಮುಗ್ಧ ಜನರ ಮೋಸ ಮಾಡಿ ದುಡ್ಡು ಮಾಡೋದಕ್ಕೆ ಇದೊಂದು ದಾರಿ ಅಷ್ಟೇ. ಅವ್ರ ಮಾತು ಕೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಅವ್ರೇನಾದ್ರು ಬಂದ್ರೆ ನಿಮ್ಮನ್ನ ಚೆನ್ನಾಗಿ ಹೊಡೆದು ಬಡ್ದು ನಿಮ್ಮ ಹತ್ರ ಇರೋ ಹಣನ ಕಿತ್ಕೊಂಡು ಓಡೋಗ್ಬಿಡ್ತಾರೆ. ಯಾಕೆ ಗೊತ್ತಾ? ಈಗಿನ ಕಾಲದಲ್ಲಿ ಸೆಕೆಂಡ್ ಹ್ಯಾಂಡ್ ಆಗಲಿ, ಕಡಿಮೆ ಬೆಲೆಯಲ್ಲಿ ನಿಮಗೆ ಕಾರ್ ಕೊಡಿಸ್ತೀನಿ, ಕಡಿಮೆ ಬೆಲೆಯಲ್ಲಿ ನಿಮಗೆ ಒಡವೆ ಕೊಡಿಸ್ತೀನಿ, ಸೆಕೆಂಡ್ ಹ್ಯಾಂಡ್ ಕೊಡಿಸ್ತೀನಿ ಅಂತ ನಂಬಿಸಿ 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 ಲಕ್ಷಾಂತರ ರೂಪಾಯಿ ದೋಚ್ಕೊಂಡು ಓಡ್ ಹೋಗ್ತಾರೆ, ಗೊತ್ತಾ? ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಆದ್ರೆ ನಾನೇ ಕೆಲಸ ಹುಡುಕೋ ಆತ್ರದಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿಲ್ಲ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನೀವು ಬರೋದ್ರ ಬದಲು ನನಗೆ ಫೋನ್ ಮಾಡಿದವ್ರು ಬಂದಿದ್ರೆ ನಾನು ಸುಮ್ಮನೆ 1,00,000 ಹಣನ ಕಳ್ಕೊಂಡು ಹೋಗ್ತಿದ್ದೆ. ಇದ್ರಲ್ಲಿ ಉಪಕಾರ ಏನ್ ಬಂತು? ಇವತ್ ನಾನ್ ನಿಮ್ಗೆ ಉಪಕಾರ ಮಾಡಿದೀನಿ ಅಂದ್ರೆ ನಾಳೆ ದೇವ್ರು ನನಗೆ ಇನ್ನೊಂದು ಕಡೆಯಿಂದ ಉಪಕಾರ ಮಾಡಿಸ್ತಾನೆ ಅಷ್ಟೇ. ಅಂದಾಗೆ ನಿಮ್ಮ ಹೆಸರೇನು ಅಂತ ಕೇಳ್ಬೋದಾ? ಅರೆ ರೇ ರೇ, ನಾನು ಈಗ ತಾನೇ ನಿಮಗೆ ಮೀಟ್ ಆಗಿದ್ದೀನಿ, ಅಷ್ಟು ಬೇಗ ನನ್ನ ಹೆಸರು ಹೇಳ? ನೋ 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 ನೋ, ಇನ್ನೊಂದ್ಸರಿ ಮೀಟ್ ಆಗ್ತೀನಲ್ಲ ಅವಾಗ ನಾನು ನಿಮ್ಮ ಹೆಸರು ಕೇಳ್ತೀನಿ, ನನ್ನ ಹೆಸರು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್ ಮೇಡಮ್. ಈ ಹುಡುಗಿ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾಳೋ, ಅವಳ ನಡತೆ ಕೂಡ ಅಷ್ಟೇ ಸುಂದರವಾಗಿದೆ. ಇಂಥ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬಂದ್ರೆ ನಮ್ಮ ಮನೆ ಆಡಳಿತ ತುಂಬಾ ಚೆನ್ನಾಗಿರುತ್ತೆ. ಈ ಹುಡುಗಿ ಏನಾದ್ರೂ ಇವತ್ತು ನನಗೆ ಸಿಗ್ತಾ ಇದ್ದಿದ್ರೆ ನಾನು ಮೋಸ ಹೋಗ್ತಿದ್ದೆ. ದೇವರೇ, ಇದುವರೆಗೂ ನನ್ನ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಬಗ್ಗೆ ಯಾವುದೇ ಅಭಿಪ್ರಾಯ ಇರಲಿಲ್ಲ. ಈ ಹುಡುಗಿನ ನೋಡಿದ ಮೇಲೆ ನನಗೂ ಪ್ರೀತಿ ಅನ್ನೋ ಆಸೆ ಆಗ್ತಿದೆ. ಇಂಥ ಹುಡುಗಿ ನನ್ನ ಬಾಳ ಸಂಗಾತಿಯಾಗಿ ಬಂದ್ರೆ ನಾನು ಎಂತ ತುಂಬಾ ಅದೃಷ್ಟಶಾಲಿ ತಾನೆ.